ಸರ್ 4 ಜನನ ಅರೆಸ್ಟ್ ಮಾಡಿದ್ದಾರೆ. ಒಬ್ರಿಗೆ ಹಾರ್ಟ್ ಪ್ರಾಬ್ಲಮ್ ಆಗಿದೆ ಅಂದ್ಬಿಟ್ಟು ಬಿಟ್ಟಿದ್ದಾರೆ. 3 ಜನನ ಜೆಸಿ ಕಳಿಸಿರೋದೆ. ಈಗ ಏನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ಇವರು ಮತಾಂತರ ಮಾಡ್ಕೊಂಡು ದುಡ್ಡುಗೋಸ್ಕರ ಎತ್ತು ತಾಯಿನ ತಲೆ ಹಿಡಿಯೋ ಕೆಲಸ ಮಾಡ್ತಿದ್ದಾರೆ ಇವರು. ನಾವು ಹಿಂದೂಗಳು, ಹಿಂದೂವಾಗಿ ಹುಟ್ಟಿದ್ದೀವಿ, ಹಿಂದೂವಾಗೆ ಸಾಯ್ತೀವಿ. ಇವ್ರ ಥರ ದುಡ್ಡಿನ ಆಸೆಗೋಸ್ಕರ ನಾವು ಅರ್ಧಂಬರ್ಧ ನಾವು ಬಟ್ಟೆ ಹಾಕೊಂಡು ಓಡಾಡೋರಲ್ಲ. ನಾವು ನಮ್ಮ ಅಕ್ಕನಿಗಾಗಿರೋ ಅನ್ಯಾಯದ ಬಗ್ಗೆ ನಾವು RSS ಹತ್ರ ಬಂದು ಕೇಳಿದ್ದೀವಿ. ಹಿಂದೂ ಜಾಗರಣ ವೇದಿಕೆ ನಾವು ಕಣ್ಣೀರು ಹಾಕೊಂಡು ಹೋಗಿದ್ದೀವಿ. ಸರ್, ನಮ್ಗೆ ಹಿಂಗೆ ಅನ್ಯಾಯ ಆಗಿದೆ. ಈ ಕ್ರಿಶ್ಚಿಯನ್ ಕಮಿಟಿಲಿ ಇಷ್ಟೊಂದು ಸಪೋರ್ಟಿಂಗ್ ಇದೆ, ನಮ್ಮ ಹಿಂದೂಲಿ ಯಾರಿಗೂ ಸಪೋರ್ಟ್ ಇಲ್ಲ. ನೀವು ನಮ್ಮ ಹತ್ರ ಬನ್ನಿ, ನಮಗೆ ದಯವಿಟ್ಟು ನ್ಯಾಯ ಒದಗಿಸ್ಕೊಡಿ ಅಂತ ನಾವು ಇವ್ರ ಹತ್ರ ಹೋಗಿದ್ದೀವಿ ಸರ್. ಇವತ್ತು ಬಂದು ನಮ್ಮ ಅಕ್ಕನಿಗಾಗಿರೋ ಅನ್ಯಾಯಕ್ಕೆ ಈ ಥರ ಹೋರಾಟ ಮಾಡ್ಕೊಡ್ತಿದ್ದಾರೆ ಸರ್. ಒಂದು ನಾವೇನು ಹೇಳ್ಬೇಕಂದ್ರೆ, ನಾವು ಮರಾಠಿ ಜನಾಂಗದಲ್ಲಿ ಹುಟ್ಟಿರೋದ್ರಿಂದ ಶಿವಾಜಿ ಮಗ, ಛತ್ರಪತಿ ಶಿವಾಜಿ ಮಗ ಅವ್ರದ್ದು ಒಂದು ಚಾವ ಅಂತ ಮೂವಿ ಬಂದಿದೆ ಸರ್ ಈಗ ರೀಸೆಂಟಾಗಿ. ನಾವು ಹಿಂದೂ ಧರ್ಮ ಬಿಟ್ಟು ಹೋಗ್ಬಾರ್ದು ಅಂತ ಏನೇನು ಮಾಡಿದ್ದಾರೆ ಅದೊಂದು ತುಳುಕ್ ಸಾಕು ಸರ್. ಇವ್ರಿಗೆ ನಾಲ್ಗೆ ಕಟ್ ಮಾಡಿದ್ದಾರೆ, ಕಣ್ಣು ಸೀಳಿದ್ದಾರೆ, ಚರ್ಮ ಇದು ಮಾಡಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ನಮ್ಮ ಹಿಂದೂ ಧರ್ಮನ ಬಿಟ್ಕೊಡಲ್ಲ ಸರ್. ನಾವು ಸತ್ರು ಹಿಂದೂ ಆಗೇ ಸಾಯ್ತೀವಿ ಹೊರತು ಒಂದು ಅವ್ರ ಹತ್ರ ಇರೋ ದುಡ್ಡಲ್ಲಿ ನಮ್ಗೆ ಏನು ಬೇಕಾದ್ರೂ ಮಾಡ್ಬೋದು. ಆಲ್ಮೋಸ್ಟ್ ಅವ್ರು ಕನ್ವರ್ಟ್ ಮಾಡಿ ತುಂಬ ದುಡ್ಡು ಮಾಡಿಬಿಟ್ಟಿದ್ದಾರೆ, ಸಿಕ್ಕಾಬಿಡೆ ದುಡ್ಡು ಮಾಡಿ. ನಾವೇನು ಹೇಳ್ತೀವಿ, ನಮ್ಮ ಸತ್ತಿದ್ರು ನಾವು ಹಿಂದೂ ಆಗೇ ಸಾಯೋದು. ಇವ್ರ ಥರ ಅರ್ಬೇರ್ಕೆ ಜನಾಂಗದವ್ರಲ್ಲ ಸರ್. ನಾವು ಅರ್ಬೇರ್ಕೆ ಆಗೋದು ಇಲ್ಲ. ಇವ್ರು ಕ್ರಿಶ್ಚಿಯನ್ ಕಮಿಟಿಗಾರಲ್ಲಿ ಮತ್ತೊಂದು ಕಾರು ಹೋಗಲಿ, ದುಡ್ಡನ್ನ ಸಿಗ್ಬೇಕಾದ್ರೆ ಕರ್ಕೊಂಡೋಗಿ ಹೆಂಡತಿ ಮಕ್ಕಳನ್ನು ಬಿಟ್ಬಿಡ್ತಾರೆ ಇವರು. ನಾವು ಇರೋ ಗಂಟ ನಾವು ಹಿಂದೂ ಆಗೇ ಇರ್ತೀವಿ, ಹಿಂದೂ ಆಗೇ ಸಾಯ್ತೀವಿ ಸರ್. ಹೌದು ಸರ್. ಕಾನೂನು ಏನಂದರೆ, ಈ ಪೀಟರ್ ಮೇನ್ ಇವರು ಹರೀಶ್ ಪೀಟರ್ ಅಂತ ಇವ್ರ ಹೆಸರು ಚೇಂಜ್ ಮಾಡ್ಕೊಬಿಟ್ಟಿದ್ದಾರೆ. ಹಿಂದೂ ಧರ್ಮದಲ್ಲಿ ಹುಟ್ಟಿ ಈ ಥರ ಅನ್ಯಾಯ ಮಾಡೋರಿಗೆಲ್ಲ ಒಂದು ತಕ್ಪಾಠ ಆಗಬೇಕು ಸರ್. ನಮ್ಮ ಜನಾಂಗದಲ್ಲಿ ಯಾರ್ಯಾರು ಹಿಂದೂ ಬಿಟ್ಟು ಈ ಕ್ರಿಶ್ಚಿಯನ್ ಕಮಿಟಿಗೆ ಸೇರ್ಕೊಂಡು ಮತ್ತು ರಿಟರ್ನ್ ನಮ್ಮ ಇದಕ್ಕೆ ಬರಬೇಕು ಸರ್. ನಾವು ಹಿಂದೂ ಆಗೇ ಹುಟ್ಟಿದ್ರೆ ಹಿಂದೂ ಆಗೇ ಸಾಯ್ಬೇಕು ಸರ್. ಇವ್ರಿಗೆಲ್ಲ ಒಂದು ನ್ಯಾಯ ಆಗಬೇಕು ಸರ್. ಮುಂದೆ ಈ ಥರ ಯಾರಿಗೂ ಅನ್ಯಾಯ ಆಗಬಾರ್ದು ಸರ್. ನಮ್ಮ ಅಕ್ಕನಿಗೆ ಆಗಿರೋ ಥರ ಯಾವುದೇ ಹೆಣ್ಮಕ್ಳಿಗೂ ಅನ್ಯಾಯ ಆಗಬಾರ್ದು. ಆ ಅನ್ಯಾಯ ಆಗ್ತದೆ ಅಂದರೆ ಈ ಥರ ನ್ಯಾಯ ಕೊಡಬೇಕು ಸರ್. ಇವತ್ತು ನಮ್ಗೇನು ನ್ಯಾಯ ಸಿಗುತ್ತೆ ಇದ್ರ ಮೇಲೆ ಮುಂದೆ ಪರಿಣಾಮ ಬೀರುತ್ತೆ ಸರ್. ಇದು ರವಿಕಿರಣ್ ಅಂತ ಸರ್. ಪ್ರತಿಭಟನೆ ಎನ್ನುವುದು ನಮಗಿಂತ ಹೆಚ್ಚಾಗಿ ನಿಮಗೆ ಗೊತ್ತಿರ್ತದೆ. ಯಾಕಂದರೆ ಒಂದು ಮರಾಠಿ ಸಮುದಾಯದ ಒಂದು ಹೆಣ್ಣು ಮಗು, ಇಡೀ ದೇಶಕ್ಕೆ ಹಿಂದುತ್ವವನ್ನು ಪರಿಚಯ ಮಾಡಿದಂಥ ಒಂದು ಕುಟುಂಬದ ಹೆಣ್ಣು ಮಗಳು, ಆ ರಕ್ತದ ಹೆಣ್ಣು ಮಗಳನ್ನು ಬಲವಂತವಾಗಿ ಮತಾಂತರ ಆಗಲೇಬೇಕು, ನಿನ್ನ ಗಂಡನ ಜೊತೆ ಬಾಳ್ಲಿಕ್ಕೆ ಬಿಡಲ್ಲ, ನಿನಗೆ ಆಸ್ತಿ ಕೊಡ್ತೀವಿ ನಿನ್ನ ಮತಾಂತರ ಆದರೆ ಅಂತ ಎದುರಿಸಿ ಬೆದರಿಸಿ ಆ ಹೆಣ್ಮಗಳು ಮಾಡಿದಂಥ ಹಲ್ಲೆ, ಮಾರಣಾಂತಿಕ ಹಲ್ಲೆ. ಬರೀ ಅಲ್ಲೆಲ್ಲ ಹುಡುಗಿ ಇವತ್ತು ಸಾವಿನ ಬದುಕಿನ ನಡುವೆ ಹೋರಾಟ ಮಾಡ್ತಾರಂಥ ಒಂದು ಹೆಣ್ಣುಮಗು. ನಾನು ಪ್ರಾಣವನ್ನು ಬಿಟ್ಟರೂ ಪರವಾಗಿಲ್ಲ, ನನ್ನ ಧರ್ಮವನ್ನು ಬಿಡಲ್ಲ, ನಾನು ಆರಾಧ್ಯ ಮಾಡುವಂಥ ಚಾಮುಂಡೇಶ್ವರಿ ತಾಯಿಯನ್ನು ನಾನು ಬಿಟ್ಟು ನಾನು ಇನ್ಯಾವುದೇ ಮೇರಿನಾಗಲಿ ಯೇಸುನಾಗಲಿ ನಾನು ನಂಬಲ್ಲ ಅಂತ ಇಡೀ ಈ ಹಿಂದೂ ಸಮಾಜದ, ಹಿಂದೂ ರಾಷ್ಟ್ರದಲ್ಲಿರುವಂಥ ಪ್ರತಿಯೊಂದು ಹೆಣ್ಣು ಯೋಚನೆ ಮಾಡೋ ರೀತಿಯಲ್ಲೇ ಅವಳು ಮಾಡ್ತಾ ಇದ್ದಾಳೆ. ಅಂಥ ಹೆಣ್ಣು ಮಗುವನ್ನು ನೀವು ಮತಾಂತರ ಆಗಬೇಕು, ಒಡ್ಡಿ ಈ ರಾಜ್ಯದಲ್ಲಿ ಮತಾಂತರ ರಾಜ್ಯ ಮಾಡಲಿಕ್ಕೆ ಹೊರಟಿರುವಂಥ ಕೆಲವೊಂದಷ್ಟು ಈ ಮತಾಂತರಿಗಳಿಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇದನ್ನು ಇಲ್ಲಿಗೆ ನಿಲ್ಲಿಸಿ. ರಾಜ್ಯ ಸರ್ಕಾರ ಮತಾಂತರ ಕಾಯ್ದೆಯನ್ನು ತಂದಿದ್ರೂ ಸುಧಾ ಕಾಂಗ್ರೆಸ್ ಸರ್ಕಾರ ಅದನ್ನು ಮರ್ತಿದೆ. ಇಲ್ಲಿ ಆಗ್ತಾ ಇರುವಂಥ ಹಿಂದೂಗಳ ಧೋರಣೆಯನ್ನು ನೀವು ಅಲ್ಲಿ ಪ್ರತಿಪಾದಿಸಿ ಹಿಂದೂಗಳ ನ್ಯಾಯ ದೊರಕಿಸುವಂಥ ಕೆಲಸ ಮಾಡಬೇಕಾದವರು ಇವತ್ತು ನೀವೇ ಅವರಿಗೆ ಕುಮ್ಮಕ್ಕು ಕೊಡುವಂಥ ಕೆಲಸವನ್ನು ಕೆಲವೊಂದಷ್ಟು ಮಂತ್ರಿಗಳು ಪೊಲೀಸರ ಮೇಲೆ ಪ್ರೆಜರ್ ಹಾಕ್ತಿದ್ದಾರೆ ಮತ್ತು ಈ ಹೋರಾಟವನ್ನು ಹತ್ತಲಿಕ್ಕಬೇಕು ಅಂತ ಭಾಳ ಪ್ರಯತ್ನವನ್ನು ಪಟ್ಟಿದ್ದಾರೆ. ಆದರೆ ಹಿಂದೂ ಸಮಾಜ ಇದಕ್ಕೆಲ್ಲ ಎದುರೋದಿಲ್ಲ. ಆ ಹೆಣ್ಣು ಮಗುಗಾದಂಥ ಅನ್ಯಾಯದ ಪರವಾಗಿ ಹಿಂದೂ ಸಂಘಟನೆಗಳು ಸದಾ 24/7 ನೀವೇಗೆ ಮಾಧ್ಯಮದಲ್ಲಿ ಇರ್ತೀರೋ ಅದೇ ರೀತಿ ನಾವು ಆ ಹೆಣ್ಣು ಮಗು ಜೊತೆಲಿದ್ದು ಇಂಥ ಹಿಂದೂ ಸಮಾಜಕ್ಕೆ ದುಷ್ಟರಾಗಿರುವಂಥ ಕಂಟಕರನ್ನ ಈ ಭೂಮಿಯಿಂದ ಸರ್ವನಾಶ ಮಾಡೋ ತನಕ ಹಿಂದೂ ಸಂಘಟನೆಗಳು ವಿಶ್ರಮಿಸಲ್ಲ ಅಂತ ಹೇಳ್ತೀನಿ. ಇನ್ನೂ ಬಂಧನ ಆಗಿಲ್ಲ. ಯಾರು A1 A2 A3 ಇದ್ದರು ಪ್ರಮುಖ ಮತಾಂತರ ಮಾಡ್ತಿದ್ದಂಥ ಅಪರಾಧಿಗಳು, ಆರೋಪಿಗಳು, ಅವ್ರನ್ನ ಬಂಧನ ಮಾಡಿದೆ. ಅವತ್ತು ಘಟನೆಯಲ್ಲಿ ಆ ಗಲಾಟೆಯಲ್ಲಿ ನ್ಯಾಯ ಪಂಚಾಯತಿ ಆದಂಥ ಘಟನೆಯಲ್ಲಿ ನಿಂತಿದ್ದವ್ರನ್ನ ಇವರು ಬಂಧನ ಮಾಡಿದ್ದಾರೆ ಹೊರತು ನಿಜವಾದಂತಹ ಅಪರಾಧಿಗಳನ್ನ, ಆರೋಪಿಗಳನ್ನ ಇವರು ಬಂಧನ ಮಾಡೇ ಇಲ್ಲ. ಯಾಕೆ ಮಾಡಿಲ್ಲ ಅಂತಂದರೆ ಪೊಲೀಸರು ಉಡಾಫೆ ಉತ್ತರ ಕೊಡ್ತಾರೆ. ನಮಗೆ ನೀವು ಫೋಟೋ ಕೊಟ್ಟಿಲ್ಲ, ಫೋನ್ ನಂಬರ್ ಕೊಟ್ಟಿಲ್ಲ, ಅವನದು ಯಾವ ಊರು ಅಂತ ಹೇಳಿಲ್ಲ. ನಾವೇ ಎಲ್ಲ ಹೇಳಿದ್ರೆ ನೀವೇನಕ್ಕೆ ಇರೋದು? ಕಾಕಿ ಬಿಚ್ಚು ಕೊಡಿ, ನಮಗೆ ವ್ಯಾನ್ ಕೊಡಿ, ನಾವು ಹಾಕ್ಕೊಳ್ತೀವಿ, ನಾವು ಮಾಡ್ತೀವಿ ಕೆಲಸ. ಹಂಗಾದರೆ ನಾವು ನಮ್ಮ ಕೆಲಸ ಮಾಡ್ತಾಯಿದ್ದೀವಿ, ನೀವು ನಿಮ್ಮ ಕೆಲಸ ಮಾಡಿ ಅಂತ ನಾವು ಹೇಳಲಿಕ್ಕೆ ಬಂದರೆ ನಮಗೆ ಕೆಲಸ ಕೊಡ್ತಾರೆ ಇವರು. ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಈ ಪ್ರಕರಣದಲ್ಲಿ ವಿಫಲ ಆಗಿದೆ. ಯಾರ್ಯಾರು ಒತ್ತಡೋ ಅವ್ರನ್ನೇ ಕೇಳ್ಕೊಳ್ಬೇಕು ನೀವು. ಪ್ರೆಷರ್ ಇದೆ ಅಂತಾರೆ, ಯಾರು ಪ್ರೆಷರು ನನಗೆ ಗೊತ್ತಿಲ್ಲ. ಬ್ಲಡ್ ಪ್ರೆಷರ್ ಇದ್ದರೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ಹೊರತು ಹಿಂದೂಗಳ ಮೇಲೆ ಆ ಪ್ರೆಷರ್ನ ತೋರಿಸ್ಬಾರ್ದು. ಅದರಿಂದ ನಮ್ಮ ಈ ಹೋರಾಟ ಇನ್ನೂ ಮುಂದುವರಿತದೆ. ಆ ಅಪರಾಧಿಗಳನ್ನ ಬಂಧಿಸೋ ತನಕ ನಮ್ಮದು ಹೋರಾಟ, ಅವ್ರಿಗೆ ಶಿಕ್ಷೆ ಆಗೋ ತನಕ ನಮ್ಮ ಈ ಹೋರಾಟ ಪ್ರತಿದಿನ ನಡೀತಾನೆ ಇರ್ತದೆ. 100ಕ್ಕೆ 100 ಈ ಮೈಸೂರಿನ ಈ ಮಂಟಿ ಅನ್ನೋ ಭಾಗ ಏನಿದೆ ಅದು ಶ್ರೀರಂಗಪಟ್ಟಣ, ಪಾಂಡವಪುರ, ಅತಿ ಹೆಚ್ಚು ಶ್ರೀರಂಗಪಟ್ಟಣ, ಚಿನ್ನಗಿರಿ ಕೊಪ್ಪಳದಲ್ಲಿ ಹೊಯ್ಸಳಗೌಡ ಅನ್ನೋ ದೊಡ್ಡ ಮತಾಂಧಿ. ಅವನು ಯಾವುದೋ ಕೊಲೆ ಪ್ರಕರಣದಲ್ಲಿ ಹೋಗಿದ್ದಂತನ ಇವ್ರು ಕರ್ಕೊಬಂದು ಮತಾಂತರ ಮಾಡಿ ಅವನ ಮುಖಾಂತರ ಮತಾಂತರ ಮಾಡ್ತಾ ಇರ್ತಾನೆ. ಅವನ ಬೀಜಗಳೇ ಇವೆಲ್ಲ. ಇವರು ಎಲ್ಲೋ ಇದ್ದರು, ಎಂಥ ವಂಶ ಅದು. ಶಿವಾಜಿ ಮಹಾರಾಜರು ಹಿಂದೂ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆ ಅಂಥದ್ದು. ಅಂಥ ಸಮಾಜದಲ್ಲಿ ಹುಟ್ಟಿ ಆ ಸಮಾಜವನ್ನು ಹಾಳು ಮಾಡಲಿಕ್ಕೆ ಈ ಹರೀಶ ಅನ್ನೋ ವ್ಯಕ್ತಿ ನಿಂತಿದ್ದಾನಲ್ಲ,
ಅದರ ವಿರುದ್ಧ ನಮ್ಮ ಹೋರಾಟ. ನಾವು ಇನ್ನೂ ಒಂದು ಹೇಳ್ತೀವಿ, ಇವ್ರನ್ನೆಲ್ಲ ಬಂಧಿಸಿ ಇವ್ರಿಗೆಲ್ಲ ಶಿಕ್ಷೆ ಆಗಿ ನೀನು ಮತ್ತೆ ಮರಳಿ ಹಿಂದೂ ಧರ್ಮಕ್ಕೆ ಬರಬೇಕು. ನಿಂದು ಅದೇ ಮೋಕ್ಷದ ಧರ್ಮ, ಇನ್ಯಾವುದರಲ್ಲೂ ಮೋಕ್ಷ ಇಲ್ಲ. ನಿನಗಲ್ಲಿ ಹಣ ಸಿಗ್ಬೋದು ಅಷ್ಟೇ, ಇನ್ನೇನೂ ಸಿಗಲ್ಲ. ಪ್ರತಿದಿನ ನೀನು ಬಲವಂತದಲ್ಲಿ ಬದುಕ್ತಾ ಇರುವಂಥ ಬದುಕದು. ಆ ಬದುಕನ್ನು ಬಿಡು, ನಮ್ಗಳ ಜೊತೆ ಇರೋ, ನೆಮ್ಮದಿಯಾದಂಥ ಜೀವನ ನಿನಗಿರ್ತದೆ ಅಂತ ಆ ಅಯೋಗ್ಯನಿಗೂ ನಾನು ಈ ಮುಖಾಂತರ ಕರೆಯನ್ನು ಕೊಡ್ತೀನಿ. ಮಾರ್ಕಂಡೇಯ ಅಂತ ಹಿಂದೂ ಜನ ವೇದಿಕೆ ಜಿಲ್ಲಾ ಸಂಯೋಜಕ. ಆ ಹಿಂದೂ ಹೆಣ್ಮಗಳು ಲಕ್ಷ್ಮಿ ಅನ್ನೋರಿಗೆ ವರದಕ್ಷಿಣೆ 25 ಲಕ್ಷ ಕೊಟ್ಟಿದ್ರು ಸಹ ಆ ಹಣನ ತಗೊಂಡು ಆ ಮಂಟಿಯಲ್ಲಿ ಒಂದು ಚರ್ಚ್ನ ನಿರ್ಮಿಸ್ಕೊಂಡು ಈ ಹುಡುಗಿಗೆ ಮತಾಂತರ ಆಗಲಿಲ್ಲ ಅಂದರೆ ನಿನ್ನ ಕೊಲೆ ಮಾಡ್ತೀನಿ ಅಥವಾ ಡೈವರ್ಸ್ ಕೊಡ್ತೀನಿ, ಇಲ್ಲ ಅಂದರೆ ನಿಮ್ಮ ಮಕ್ಕಳು ಸಹಿತ ನೀನು ನನ್ನ ಮನೆ ಬಿಟ್ಟು ಹೋಗು ಅಂತ ಹೇಳಿ ಮನೆಯಿಂದ ಹೊರ ಹಾಕಿ ಆ ಹುಡುಗಿ ಪಾಪ ನಮ್ಮ ಹಿಂದೂ ಸಂಘಟನೆಗಳನ್ನ ಕೇಳ್ಕೊಳ್ಳಾಗಿ ನಾವು ಅವ್ರಿಗೆ ನೈತಿಕ ಬೆಂಬಲ ನೀಡಿದ್ವಿ. ಮೊನ್ನೆ ದಿನ ಆ ಹುಡುಗಿಗೆ ಒಂದು 307 ಅಂದರೆ ಈಗಿನ ಹೊಸ ಕಾನೂನು 109 ಪ್ರಕಾರ ಆ ರೀತಿ ಮಾರಣಾಂತಿಕ ಹಲ್ಲೆ ಮಾಡಿ ಆ ಹುಡುಗಿ ಸಾವು ಬದುಕಿನ ನಡುವೆ ಓಡಾಡ್ತೈತಿ. ಆ ಹುಡುಗಿ ಮತ್ತು ಅವ್ರ ತಾಯಿ ಅವ್ರ ತಮ್ಮನಿಗೆ ಇಷ್ಟು ಜನಕ್ಕೆ ಹೊಡೆದಿದ್ದಾರೆ. ಈ ಏನು ಮತಾಂತರಗಳಿದ್ದಾರೆ, ಇದು ಕೇವಲ ಶ್ರೀರಂಗಪಟ್ಟಣ ಒಂದೇ ಅಲ್ಲ, ಮಂಟಿ ಮತ್ತು ಗೆಂಡೆಹೊಸಳ್ಳಿ ಹಾಗೂ ದೊಡ್ಡಪಾಳ್ಯ ಗ್ರಾಮಗಳಲ್ಲಿ ಎಗ್ಗಿಲ್ದೆ ನಡೀತೈತೆ. ಅದು ಹೆಚ್ಚಾಗಿ ಈ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಈಗ ಮತಾಂತರಗಳಿಗೆ ಈ ಕೆಲವು ಮಿಷನರಿಗಳಿಗೆ ಒಂದು ಕುಮ್ಮಕ್ಕಾಗಿದೆ. ಅವರು ಏನೇ ಆದರೂ ಈ ಸರ್ಕಾರ ಇದೆ, ಸರ್ಕಾರ ನಮಗೆ ಸಪೋರ್ಟ್ ಇದೆ ಅಂತ ಹೇಳಿ ಮತಾಂತರ ಮಾಡೋದಕ್ಕೆ ಅವರು ಹೆಚ್ಚೆಚ್ಚು ಹೋರಾಟ ಮಾಡ್ತಿದ್ದಾರೆ. ಇವುಗಳ ವಿರುದ್ಧ ಕಾಂಗ್ರೆಸ್ ಸರ್ಕಾರ ಮತ್ತು ಪೊಲೀಸು ಹೆಚ್ಚು ಗಮನ ತಗೊಂಡು ಆ ಮತಾಂತರಿಗಳನ್ನ ಬಂಧಿಸಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರ ರೀತಿಯಾದ ಹೋರಾಟ ಮಾಡ್ತೀವಿ. ಮತ್ತು ಅವ್ರಿಗೆ ಪೊಲೀಸ್ ಇಲಾಖೆ ಎಚ್ಚರಿಕೆ ಕೊಡ್ತಿದ್ದೀವಿ, ಅವ್ರನ್ನ ಆದಷ್ಟು ಬೇಗ ಏನು ಹರೀಶ ಅಂತ ಇದ್ದಾನೆ ಮುಖ್ಯ ಕಿಂಗ್ ಪಿನ್ನು, ಅವನ್ನ ಆದಷ್ಟು ಬೇಗ ಅರೆಸ್ಟ್ ಮಾಡಬೇಕು. ಇಲ್ಲ ಅಂದರೆ ಧರಣಿ ಕೂತ್ಕೊಂಡು ಮುಂದಿನ ತೀವ್ರ ರೀತಿ ಖಂಡಿಸ್ತೀವಿ ಮತ್ತು ಹೋರಾಟವನ್ನು ಮಾಡ್ತೀವಿ. ಈ ರೀತಿ ನಮ್ಮ ಪ್ರತಿಭಟನೆಯನ್ನು ಮಾಡ್ತಿದ್ದೀವಿ. ಮತ್ತು